ಇವತ್ತು ನಾವು ನೋಡುವ ಸ್ಟೋರಿಯ ಶೀರ್ಷಿಕೆ ಕಳೆದು ಹೋದ ಕುರಿಮರಿ. ಈ ದಿನದ ಧ್ಯಾನ ವಚನ: ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವುದನ್ನ ಹುಡುಕಿ ರಕ್ಷಿಸುವುದಕ್ಕೆ ಬಂದನು. ಲೂಕನು ಬರೆದ ಪತ್ರಿಕೆ 19ನೇ ಅಧ್ಯಾಯ 10ನೇ ವಚನ. ಬನ್ನಿ ಸ್ಟೋರಿಯೊಳಗೆ ಹೋಗೋಣ. ಒಂದು ಊರಿನಲ್ಲಿ ಎಲ್ಲರನ್ನ ತುಂಬಾ ಪ್ರೀತಿ ಮಾಡುವಂತ ಒಬ್ಬ ಕುರುಬನಿದ್ರು. ಕುರುಬ ಅಂದ್ರೆ ಕುರಿಗಳನ್ನ ಮೇಯಿಸುವಂತವರು. ಅವರಿಗೆ 100 ಕುರಿಗಳಿದ್ವು. ಡೈಲಿ ಆ ಕುರಿಗಳನ್ನ ಈ ಕುರುಬ ಹಸಿರು ಹುಲ್ಲುಗಾವಲಿರೋ ಕಡೆ ಕರ್ಕೊಂಡು ಹೋಗ್ತಾ ಇದ್ರು. ಅವುಗಳಿಗೆ ಚೆನ್ನಾಗಿ ಹುಲ್ಲನ್ನ ಕೊಟ್ಟು ನೀರನ್ನ ಕುಡಿಸಿ ಆ ಹಸಿರು ಗಾವಲಲ್ಲಿ ಅವುಗಳನ್ನ ಮೇಯಿಸಿ ಸಂಜೆ ಅದನ್ನ ಸುರಕ್ಷಿತವಾಗಿ ಮನೆಗಳಿಗೆ ಕರ್ಕೊಂಡು ಬರ್ತಾ ಇದ್ರು. ಇದೇ ಆ ಕುರುಬನ ಡೈಲಿ ಕೆಲಸ. ಕೆಲವೊಂದ್ಸಲಿ ಈ ಕುರಿಮರಿಗಳು ಈ ಕಡೆ ಆ ಕಡೆ ಹೋದ್ರೆ, ಏ ಕುರಿಮರಿ, ಅದು ಸರಿಯಾದ ದಾರಿಯಲ್ಲ, ಇದೇ ಸರಿಯಾದ ದಾರಿ ಅಂತ ನಡೆಸೋದೆ ಈ ಕುರುಬನ ಕೆಲಸ. ಸಂಜೆ ಆಗ್ತಿದ್ದಂಗೆನೆ ಒಂದೊಂದು ಕುರಿಮರಿಯನ್ನ ಭದ್ರವಾಗಿ ಜೋಪಾನವಾಗಿ ಕರ್ಕೊಂಡು ಬಂದು ಮನೆಗೆ ಸೇರಿಸ್ತಾ ಇದ್ರು. ಪ್ರತಿಯೊಂದು ಕುರಿಮರಿಯ ತಲೆ ಮೇಲೆ ಕೈಗಳಿಟ್ಟು ಅದನ್ನ ಸೌರಿ ಪ್ರೀತಿಯಿಂದ ಮುದ್ದು ಮಾಡ್ತಾ ಇದ್ರು. ನಾವೆಲ್ಲ ನಮ್ಮ ಮನೆಯಲ್ಲಿ ನಾಯಿ ಅಥವಾ ಬೆಕ್ಕಿತ್ತು ಅಂದ್ರೆ ಅದನ್ನ ಮುದ್ದಾಗಿ ಸವರ್ತೇವಲ್ವಾ, ಅದೇ ರೀತಿ ಈ ಕುರುಬನು ಸಹ ಆ ಕುರಿಮರಿಗಳ ತಲೆಗಳನ್ನ ಸವರ್ತಾ ಇದ್ರು. ಯಾವ್ದಾದ್ರು ಕುರಿಮರಿಗೆ ಗಾಯ ಆಗಿದ್ಯಾ ಅಂತ ನೋಡಿ, ಪೆಟ್ಟಾಗಿದ್ರೆ ಆ ಕುರಿಮರಿಗೆ ಔಷಧಿ ಹಚ್ಚೋದು ಕೂಡ ಇವ್ರ ಕೆಲ್ಸ. ಆ ಕುರುಬ ಬೆಳಗ್ಗೆಯಿಂದ ಸಂಜೆವರೆಗೂ ಈ ಕುರಿಗಳನ್ನ ಮೇಯಿಸಿ ಸುಸ್ತಾಗ್ತಿದ್ರು. ಆದ್ರೂನು ಪ್ರತಿ ದಿವಸ ಒಂದು ದಿವಸನು ಮರೆದೇರ ಈ ಕೆಲಸವನ್ನ ಮಾಡ್ತಾ ಇದ್ರು. ಬೆಳಿಗ್ಗೆ ಮೇಯಿಸೋದಿಕ್ಕೆ ಅಂತ ಕರ್ಕೊಂಡು ಹೋಗಿದ್ ಕುರಿಮರಿಗಳಲ್ಲಿ ಎಲ್ಲ ಸರಿಯಾಗಿದ್ಯಾ, ಯಾವ್ದಾದ್ರು ತಪ್ಪಿಸ್ಕೊಂಡ್ಬಿಟ್ಟಿದ್ಯಾ ಅಂತ ಕುರಿಗಳನ್ನ ಎಣಿಸ್ತಾ ಇದ್ರು. ಹೇಗೆ ಅಂದ್ರೆ 1, 2, 3 ಅಂತ ಕುರಿಗಳನ್ನ ಎಣಿಸ್ತಾ ಇದ್ರು. ಹಾಗೆ ಒಂದ್ ದಿವಸ ಆ ಕುರಿಗಳನ್ನ 97, 98, 99 ಅಂತ ಎಣಿಸ್ತಿರ್ಬೇಕಾದ್ರೆ 100ನೇ ಕುರಿ ನಾಪತ್ತೆಯಾಗಿತ್ತು. ಒಂದ್ ವೇಳೆ ನಾನ್ ಟಯರ್ಡ್ ಆಗಿದ್ದೀನಲ್ವಾ, ತಪ್ಪಾಗಿ ಎಣ್ಸಿರ್ಬೇಕಲ್ವಾ ಅಂತ ಹೇಳಿ ಸರಿ ಮತ್ತೆ ಫಸ್ಟ್ ಇಂದ ಎಣ್ಸೋಣ ಅಂತ 1 ಅಂತ ಕರೆದಿದ ತಕ್ಷಣ ಮೊದಲನೇ ಕುರಿಮರಿ ಮೇ ಅಂತ ಹೇಳ್ತು. 2 ಅಂತ ಕರೆದಾಗ 2ನೇ ಕುರಿಮರಿನು ಮೇ ಅಂತ ಹೇಳ್ತು. ಅಂತ ಎಣಿಸ್ಕೊಂಡು 97, 98, 99, 100 ಅಂದಾಗ ಕುರಿಮರಿ ಇಲ್ವೇ ಇಲ್ಲ. ಅಯ್ಯೋ, ಒಂದು ಕುರಿಮರಿ ಕಾಣಿಸ್ತಾ ಇಲ್ವಲ್ಲ ಅಂತ ಹೇಳಿ ಆ ಕುರುಬನಿಗೆ ತುಂಬಾ ಬೇಜಾರಾಗೋಯ್ತು, ತುಂಬಾ ದುಃಖ ಉಂಟಾಯ್ತು. ಆ 100ನೇ ಕುರಿಮರಿ ಯಾವ್ದು ಅಂತ ಗೊತ್ತಾ ಫ್ರೆಂಡ್ಸ್? ದಾರಿಯಲ್ಲಿ ಬರ್ತಾ ಇರ್ಬೇಕಾದ್ರೆ ಈ ಕಡೆ ಆ ಕಡೆ ಅಂತ ಅಡ್ಡಾಡ್ತಾ ಇದ್ದ ಮುದ್ದಾದ ಕುರಿಮರಿನೇ ಫ್ರೆಂಡ್ಸ್. ನಾವು ಆ ಮುದ್ದಾದ ಸುಂದರವಾದ ಕುರಿಮರಿನ ಹುಡುಕಿ ನೋಡೋಣವಾ ಅಂತ ಹೇಳಿ ಈ ಕುರುಬ ಆ 99 ಕುರಿಗಳನ್ನ ಗೇಟ್ ಒಳಗ್ ಹಾಕಿ ಬೀಗ ಹಾಕಿ ಕುರುಬನು ಆ ಕುರಿಯನ್ನ ಹುಡುಕೋದಕ್ ಹೋದ್ರು. ಆ ಕುರುಬನಿಗೆ ತುಂಬಾ ಹಶ್ವಾಗಿತ್ತು, ಅವರು ಟಯರ್ಡ್ ಆಗಿದ್ರು. ಆದ್ರೂನು ಅದ್ಯಾವ್ದು ಅವ್ರಿಗೆ ದೊಡ್ಡದು ಅಂತ ಅನ್ನಿಸ್ಲೇ ಇಲ್ಲ. ಆ ಮುದ್ದಾದ ಕುರಿಮರಿಯನ್ನ ಹೇಗಾದ್ರೂ ಕಂಡಿಡಿದ್ ಬಿಡ್ಬೇಕು ಅಂತ ಹೋದ್ರು. ಅವ್ರು ಹೋಗ್ತಾ ಇದ್ದಂತ ದಾರಿನಲ್ಲಿ ಒಂದು ಸುಂಟ್ರ ಗಾಳಿ ಜೋರಾಗಿ ಬೀಸ್ತಾ ಇತ್ತು. ಆದ್ರೂನು ಆ ಕುರುಬ, ಏ ಮುದ್ದು ಮರಿ, ಹೇ ಪುಟ್ಟ ಮರಿ, ನೀವೆಲ್ಲಿದ್ದೀರಾ ಅಂತ ಜೋರಾಗಿ ಕರ್ಕೊಂಡು ಹೋಗ್ತಾ ಇದ್ರು. ಆವಾಗ ಗುಡುಗು ಸಿಡಿಲು ಬಡಿದು ಮಳೆ ಸುರಿಯೋದಕ್ಕೆ ಆರಂಭಿಸ್ತು. ಆ ಮಳೆಯಲ್ಲೂ ಸಹ ಕುರುಬ, ಏ ಮುದ್ದು ಮರಿ, ನೀವು ಎಲ್ಲಿದ್ದೀರಾ ಅಂತ ಕರೀತಾನೇ ಇದ್ರು. ಆದ್ರೆ ಆ ಕುರಿಮರಿಯ ಸೌಂಡು ಕೇಳಿಸ್ಲೇ ಇಲ್ಲ. ಅಯ್ಯೋ, ನನ್ನ ಮುದ್ದು ಮರಿ ಎಷ್ಟೊಂದು ಕಷ್ಟ ಪಡ್ತಾ ಇದೆಯೋ ನನಗ್ ಗೊತ್ತಿಲ್ವಲ್ಲ. ತುಂಬಾ ದುಃಖದಿಂದ ಅವ್ರು ಹೋಗ್ತಾ ಇದ್ರು. ಹೋಗೋ ದಾರಿನಲ್ಲ, ಹೇ ಮುದ್ದು ಮರಿ ಎಲ್ಲಿದ್ಯಪ್ಪ
ಆ ರಸ್ತೆಯಲ್ಲಿ ಅವ್ರಿಗೆ ಅಲ್ಲಲ್ಲಿ ಅಂಕು ಡೊಂಕು ಮುಳ್ಳುಗಳು ಚುಚ್ಚಿ ಕಾಲೆಲ್ಲ ಗಾಯ ಆಯ್ತು. ಆದ್ರೂ ಅವರು ಏ ಪುಟ್ಟ ಮರಿ ಕುರಿಮರಿ ಅಂತ ಕೂಗಿಕೊಂಡೇ ಹೋದ್ರು. ಮಳೆ ಬೇರೆ ಜೋರಾಗಿ ಸುರಿಯೋದ್ರಿಂದ ಆ ರಸ್ತೆನಲ್ಲಿ ನಡೆಯೋದು ತುಂಬಾ ಕಷ್ಟ ಆಯ್ತು. ಅವರು ಹಾಗೆ ಕರ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಆ ದಾರಿನಲ್ಲಿ ದಿಢೀರಾಗಿ ಒಂದು ಶಬ್ದ ಕೇಳಿಸ್ತು. ಮಾ ಮಾ. ತಕ್ಷಣ ಈ ಕುರುಬನಿಗೆ ತುಂಬಾ ಸಂತೋಷವಾಯ್ತು. ಹೇ ನನ್ನ ಕುರಿಮರಿ ಇಲ್ಲೇ ಇದೆಯಾ, ಈಗೋ ಬರ್ತೇನೆ ಅಂತ ಹೇಳಿ ಆ ಕುರಿಮರಿಯನ್ನ ಹುಡುಕಿ ಕಂಡು ಹಿಡಿದ್ರು. ಆ ಕುರಿಮರಿ ಒಂದು ಮುಳ್ಳು ಗಿಡದಲ್ಲಿ ಸಿಲುಕಿಕೊಂಡಿತ್ತು. ಅವರು ಓಡಿ ಹೋಗಿ ಸಿಲುಕಿಕೊಂಡಿದ್ದ ಆ ಕುರಿಮರಿ ಮೇಲಿದ್ದ ಎಲ್ಲ ಮುಳ್ಳುಗಳನ್ನ ತೆಗೆದು ಹಾಕಿದ್ರು. ಆ ಕುರಿಮರಿ ನೆತ್ಕೊಂಡಿಯವರು, ಏ ಪುಟ್ಟ ನೀನು ಹೆದರ್ಬೇಡ, ನಾನ್ ಬಂದ್ಬಿಟ್ನಲ್ಲ, ನಾನು ನಿನ್ನ ಜೋಪಾನವಾಗಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಆ ಕುರಿಮರಿಯನ್ನ ಹೆಗಲ್ ಮೇಲೆ ಹಾಕೊಂಡು ಮನೆವರೆಗೂ ಎತ್ಕೊಂಡು ಹೋದ್ರು. ಮನೆಗೆ ಹೋದ್ಮೇಲೆ ಆ ಕುರಿಮರಿಯನ್ನ ಹೆಗ್ಲಿಂದ ಇಳಿಸೋದಿಕ್ಕೆ ಅವ್ರಿಗೆ ಮನ್ಸೇ ಬಂದಿಲ್ಲ. ಹಂಗ್ ಇಳಿಸಿದ್ರು ಆ ಕುರಿಮರಿ ಮತ್ತೆ ಆ ಕುರುಬನ ಹತ್ರನೇ ಓಡಿ ಬಂತು. ಆಗ ಆ ಕುರುಬ ಹೇಳಿದ್ರು, ನನ್ನ ಕುರಿಮರಿ ಕಳೆದು ಹೋಗಿತ್ತು, ಆದ್ರೆ ಇವಾಗ ಸಿಕ್ಕಿ ಬಿಡ್ತು, ನೀವೆಲ್ರೂ ನನ್ ಜೊತೆ ಸೇರಿ ಸಂತೋಷ ಪಡಿ ಅಂತ ಹೇಳಿದ್ರು. ಈ ಸ್ಟೋರಿ ನಿಮ್ಗೆ ಇಷ್ಟ ಆಯ್ತಾ? ಈ ಸ್ಟೋರಿನಲ್ಲಿ ಬಂದಂತ ಆ ಮುದ್ದಾದ ಕುರಿಮರಿ ಯಾರು ಗೊತ್ತಾ? ಅದು ನಾವು ಏಸಪ್ಪನ ಮಾತನ್ನ ಕೇಳ್ದೆ ಹೋದ್ರೆ ದಾರಿ ತಪ್ಪಿ ನಾವುನು ಕಳೆದು ಹೋಗ್ತೇವೆ. ಕೆಲವೊಂದ್ಸಲಿ ಅಮ್ಮ ಕರೆದು ಏ ಪುಟ ಅಂಗಡಿಗೆ ಹೋಗ್ಬಿಟ್ಬಾರೋ ಅಂತ ಕರೆದ್ರೆ ಅವ್ರ ಮಾತನ್ನ ಕೇಳಿದ್ರುನು ಕೇಳಿಸ್ದೇ ಇರೋ ಹಾಗೆ ಇರ್ತೀವಲ್ವಾ, ಅವ್ರ ಮಾತಿಗೆ ನಾವು ವಿಧೇಯರಾಗದೆ ಇರ್ತೀವಲ್ವಾ, ಆಗ ಈ ದಾರಿ ತಪ್ಪಿದ ಕುರಿಮರಿಯ ಹಾಗೆ ನಾವುನು ಇರ್ತೇವೆ. ಅಪ್ಪ ಅಮ್ಮ ಹೇಳಿದ ಮಾತನ್ನ ಕೇಳ್ದೆ ಅವಿಧೇಯರಾಗಿದ್ರೆ ಏಸಪ್ಪನ ಮನಸ್ಸು ತುಂಬಾ ನೋಯಿಸಲ್ಪಡುತ್ತೆ. ಆ ಕುರಿಮರಿ ಕಳೆದು ಹೋದಾಗ ಆ ಕುರುಬನಿಗೆ ಎಷ್ಟೊಂದು ದುಃಖ ಆಯ್ತಲ್ವಾ? ಅದೇ ರೀತಿಯಾಗಿ ಏಸಪ್ಪನ ಮನಸ್ಸನ್ನ ದುಃಖಪಡಿಸೋ ಅಂತ ಕುರಿಮರಿಯ ಹಾಗೆ ನಾವು ಇರಬಾರ್ದು. ದೊಡ್ಡವರು ಹೇಳೋ ಅಂತ ಮಾತನ್ನ ಕೇಳಿ ವಿಧೇಯರಾಗಬೇಕು. ಆ ಪುಟ್ಟ ಕುರಿಮರಿಯ ಹಾಗೆ ವಿಧೇಯರಾಗಬೇಕು. ಇನ್ನೊಂದು ಇಂಟ್ರೆಸ್ಟಿಂಗ್ ಆದ ಸ್ಟೋರಿ ಜೊತೆ ನಿಮ್ಮನ್ನ ಸಂಧಿಸ್ತೇನೆ ಫ್ರೆಂಡ್ಸ್. ಬಾಯ್.